हम सबके प्रिय छात्र छात्राओं के लिए हमारे और तुम सबका प्रिय परीक्षे ಚಾನಲ್ की ओर से हार्दिक स्वागत सुस्वागत ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಪರೀಕ್ಷೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾವು ಈ ಒಂದು ವಿಡಿಯೋದಲ್ಲಿ आज इस वीडियो में हम लोग हिंदी व्याकरण के बारे में हिंदी व्याकरण के एक अंश के बारे में ವಿಚಾರ करने का है. ಇವತ್ತಿನ ದಿವಸ ನಾವು ನೀವೆಲ್ಲ ಹಿಂದಿ ವಿಷಯದ ವ್ಯಾಕರಣದ ಅಂಶದಲ್ಲಿ ಒಂದು ಅಂಶದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ ಮಕ್ಕಳೇ. ಓಕೆ, ನಿಮಗೆಲ್ಲ ಗೊತ್ತಿರುವಂತೆ ನಾನು ನಿಮ್ಮ TVM ಸರ್, ಹಿಂದಿ ಅಧ್ಯಾಪಕ ನಿಮ್ಮ TVM ಸರ್. ಓಕೆ, ಈಗ ನಾವು ನೀವೆಲ್ಲ ನೋಡ್ತಕ್ಕಂಥ ಹಿಂದಿ ವ್ಯಾಕರಣಾಂಶ ಯಾವುದಾಗಿರಬಹುದು, ನಿಮಗೆ ಭಾಳ ಸಂಕ್ಷಿಪ್ತವಾಗಿ ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ನಿಮಗೆ ಅರ್ಥೈಸಲು ನಾನು ಖಂಡಿತ ನಿಮ್ಮ ಮುಂದೆ ಪ್ರಯತ್ನವನ್ನು ಹಾಕ್ತಾ ಇದ್ದೀನಿ ಮಕ್ಕಳೇ. ಚೆನ್ನಾಗಿ ವ್ಯಾಕರಣವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನೀವು ನಿಮ್ಮ ಯಾವುದೇ ಲ್ಯಾಂಗ್ವೇಜ್ ಹಿಂದಿ ಭಾಷೆಯ ಜೊತೆಗೆ ಇನ್ನು ಯಾವುದೇ ಭಾಷೆ ಕಲಿಕೆಗೆ ನಿಮಗೆ ವ್ಯಾಕರಣ ಗ್ರಾಮರ್ ಅಂತಕ್ಕಂಥದ್ದು ಚೆನ್ನಾಗಿ ಅರ್ಥವಾಗಿದ್ರೆ ನಿಮ್ಮ ಗ್ಲಾಮರ್ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಓಕೆ, ಹಾಗೆ ಯಾರೆಲ್ಲ ಇವತ್ತಿನ ದಿವಸ ಎಲ್ಲ ಹಿಂದಿ ವಿಡಿಯೋಗಳನ್ನು ನೋಡ್ತಾ ಬಂದಿದ್ದೀರಾ, ಪಾಠ ಪದ್ಯಾಂಶಗಳನ್ನು ನಿಮಗೆ ಚೆನ್ನಾಗಿ ಭಾಳ ಹೆಲ್ಪ್ಫುಲ್ ಆಗಿದೆ, ಚೆನ್ನಾಗಿ ನಿಮಗೆ ಭಾಳ ಹಿಂದಿ ಪಾಠಾಂಶಗಳು ಪದ್ಯಾಂಶಗಳು ಹಾಗೂ ವ್ಯಾಕರಣಾಂಶ ನಮಗೆ ಬಹಳ ಅನುಕೂಲ ಆಯಿತು, ನಮ್ಮ ಪರೀಕ್ಷೆಗೆ ಬಹಳ ಇದು ಸಹಾಯಕ ಆಗಿತ್ತು ಅಂತ ಅಂದರೆ ಖಂಡಿತ ಎಲ್ಲರೂ ಎಸ್ ಅಂತೇಳಿ ಕಾಮೆಂಟ್ ಮಾಡಿ. ಅದು ನಮಗೆ ಭಾಳ ಸಂತೋಷದಾಯಕ. ಜೊತೆಗೆ ಇನ್ನೂ ನಾವು ನಿಮಗೆ ಅತ್ಯುತ್ತಮವಾಗಿ ಯಾವ ರೀತಿ ನಿಮಗೆ ಎಲ್ಲ ಒಂದು ಪಾಠ ಮತ್ತು ಪದ್ಯಾಂಶಗಳ ಒಂದು ಎಲ್ಲ ವಿಷಯಾಂಶಗಳನ್ನು ನಾವು ಇನ್ನೂ ಚೆನ್ನಾಗಿ ಕೊಡೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ಬೋದು ಅಂತ ಹೇಳ್ತಾ, हम सबका विषय कौन सा है, नम्मेलर विषय और सब्जेक्ट नेम इज हिंदी. आज इस वीडियो के द्वारा चौथा व्याकरणांश है एकल शब्द के बारे में. एकल शब्द का मतलब क्या होता है, वन वर्ड आंसर्स, ಒಂದು ಪದದ ಉತ್ತರ. ಅಂದರೆ ಅನೇಕ ವಾಕ್ಯಾಂಶಗಳಿಗೆ ನಾವು ಒಂದು ಪದದಲ್ಲಿ ಯಾವ ರೀತಿ ನಾವು ಆನ್ಸರನ್ನು ಐಡೆಂಟಿಫೈ ಮಾಡಬಹುದು, ವಾಕ್ಯಾಂಶಗಳ ಸಹಿತ ಇರತಕ್ಕಂಥ ಒಂದೇ ಪದದಲ್ಲಿ ಯಾವ ರೀತಿ ನಾವು ಅದನ್ನು ಹೇಳ್ಬೋದು ಅಂತೇಳಿ ಇಲ್ಲಿ ನಿಮಗೆ ಒಂದು ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ ಈ ಒಂದು ಟಾಪಿಕ್ ಸಂಬಂಧಿಸಿರುತ್ತೆ. ಏಕಲ್ ಶಬ್ದಕ್ಕೆ ಬಾರೆ में मल्टीपल चॉइस में एक अंक के लिए पूछने का संभव है. ಒಂದು ಮಾರ್ಕ್ಸ್ ನಿಮಗೆ ಕೇಳತಕ್ಕಂಥ ಸಾಧ್ಯತೆ ಇರುತ್ತೆ ಮಕ್ಕಳೇ. ಹಾಗಾದರೆ ನಾವು ಈಗ ಏಕಲ್ ಶಬ್ದ का अर्थ क्या होता, अनेक शब्दों के लिए एक शब्द, ಅನೇಕ ಶಬ್ದಗಳಿಗೆ ನಾವು ಒಂದು ಪದದಲ್ಲಿ ಅಥವಾ ಒಂದು ಶಬ್ದದಲ್ಲಿ ಉತ್ತರಿಸ್ತಕ್ಕಂಥ ಒಂದು ವಿಧಾನವನ್ನು ನಾವು ಇಲ್ಲಿ ನಿಮಗೆ ಕನ್ನಡ ಮತ್ತು ಇಂಗ್ಲೀಷಲ್ಲೂ ಕೂಡ ನಿಮಗೆ ಈ ನಮೂನೆಯ ಒಂದು ಅಂಶ ಅಂದರೆ ವ್ಯಾಕರಣಾಂಶ ನಿಮಗೆ ಇದ್ದೇ ಇರುತ್ತೆ ಮಕ್ಕಳೇ. ಇದು ವ್ಯಾಕರಣಾಂಶ ಅನ್ನೋದಕ್ಕಿಂತ ಮುಖ್ಯವಾಗಿ ಇದು ಒಂದು ರಚನಾತ್ಮಕ ವಿಭಾಗ ಅಂತ ನಾವು ಕರಿಬೋದು. ರಚನಾತ್ಮಕ ವಿಭಾಗದಲ್ಲಿ ಕ್ರಿಯೇಟಿವ್ ಡಿವಿಷನ್ ಆಗಿರ್ತಕ್ಕಂಥ ಈ ಒಂದು ವಿಷಯದ ಬಗ್ಗೆ ನಾವು ನೀವು ನೋಡೋಣ ಮಕ್ಕಳೇ. ಓಕೆ, इसके बारे में परिभाषा क्या है, एकल शब्द का अर्थ ಅಥವಾ ಏಕಲ್ ಶಬ್ದಕ್ಕೆ ಬಾರೆ में ವ್ಯಾಖ್ಯಾ क्या है, ಇದರ ಬಗ್ಗೆ ಒಂದು ವ್ಯಾಖ್ಯೆ ಅಥವಾ ಇದರ ಒಂದು ಅರ್ಥ ವಿವರಣೆ ಏನಾಗಿದೆ ಅಂತ ನಾವು ನೋಡೋದಾದರೆ इस प्रकार दिया गया है हिंदी में. एक वाक्य वाक्यांश के स्थान पर, एक वाक्य या वाक्यांश के स्थान पर एक उपयुक्त शब्द रखा जा सकता है. ಒಂದು ವಾಕ್ಯ ಅಥವಾ ವಾಕ್ಯಾಂಶ, ಯಾವುದಾದ್ರೂ ಒಂದು ವಾಕ್ಯ ಅಥವಾ ಆ ಒಂದು ವಾಕ್ಯಾಂಶದ स्थान पर, उन वाक्यांशों के स्थान पर एक उपयुक्त शब्द का ಒಂದು ಉಪಯುಕ್ತವಾದ ಒಂದು ಬಹಳ ಸೂಕ್ತವಾದ ಭಾಳ ಸೂಟಬಲ್ ಆಗಿರ್ತಕ್ಕಂಥ ಒಂದು ಶಬ್ದವನ್ನು ನಾವು ಇಡಬಹುದಾಗಿದೆ ಅಥವಾ ಯೂಸ್ ಮಾಡಬಹುದಾಗಿದೆ. ಅಂಥ ಶಬ್ದಗಳಿಗೆ ಉಸೆ ಏಕಲ್ ಶಬ್ದ ಖ್ಯಾತೆ ಹೇ, ಅಂಥ ಶಬ್ದಗಳು ನಾವೇನಂತ ಕರಿಬೋದು, ಏಕಲ್ ಶಬ್ದ ಅಂತೇಳಿ ಕರಿಬೋದು. इसके बारे में और एक विवरण है, ये संक्षिप्त शब्द संपूर्ण वाक्य वाक्यांश को अपने में समेट रहते हैं. ಈ ಶಬ್ದ ಸಂಕ್ಷಿಪ್ತವಾಗಿರ್ತಕ್ಕಂಥ ಶಬ್ದ ಯಾವ ಒಂದು ಸಂಕ್ಷಿಪ್ತವಾದಂದರೆ ಚಿಕ್ಕದಾದ ಒಂದು ಒಂದೇ ಪದದಲ್ಲಿ ನಾವು ಏನು ಬಳಕೆ ಮಾಡ್ತೀವೋ ಆ ಒಂದು ಶಬ್ದನೇ ಇಡೀ ಸಮಸ್ತ ವಾಕ್ಯವನ್ನು ಅಂದರೆ ಇಡೀ ವಾಕ್ಯವನ್ನು ಅದು ಏನು ಮಾಡುತ್ತಪ್ಪ ಅಂದರೆ ತನ್ನೊಳಗಡೆ ಅದು ಮಿಶ್ರಣ ಮಾಡಿಕೊಂಡು ತನ್ನೊಳಗಡೆ ಸೇರಿಸ್ಕೊಂಡಿರುತ್ತೆ. ಆ ಸಂಪೂರ್ಣ ವಾಕ್ಯವನ್ನು ಇರ್ಬೋದು ಅಥವಾ ವಾಕ್ಯಾಂಶವನ್ನು ಅಪ್ನೆ ಅಂದರ್ ಹಿ, ಅಪ್ನೆ ಮೀನ್ಸ್ ತನ್ನೊಳಗೆ ಸಮೇಟ್ रहते हैं, ಅದು ತನ್ನೊಳಗಡೆ ಅದು ಏನು ಮಾಡಿರುತ್ತೆ, ಬಚ್ಚಿಟ್ಕೊಂಡಿರುತ್ತೆ. ಹಾಗಾಗಿ ಉದಾಹರಣೆ के लिए यह एक वाक्यांश है जो दूसरों की भलाई करता हो, ಯಾರು ಮತ್ತೊಬ್ಬರಿಗೆ ಒಳ್ಳೇದು ಮಾಡ್ತಾನೋ ಅದು ಅಂಥವನಿಗೆ ಅಂತಹ ವ್ಯಕ್ತಿಗೆ ನಾವು ಒಂದು ಪದದಲ್ಲಿ ಏನಂತ ಕರಿಬೋದು, ಪರೋಪಕಾರಿ.
ಅಂದರೆ ಬೇರೆಯವರಿಗೆ ಅಥವಾ ಯಾರಿಗಾದರೂ ಉಪಯೋಗವನ್ನು ಮಾಡ್ತಕ್ಕಂಥ, ಅನುಕೂಲವನ್ನು ಮಾಡ್ತಕ್ಕಂಥ ವ್ಯಕ್ತಿಯನ್ನು ನಾವು ಒಂದೇ ಪದದಲ್ಲಿ ಕರೀತಕ್ಕಂಥದ್ದು ಪರೋಪಕಾರಿ. ದೂಸರೋं के लिए ಉಪಕಾರಿ ಹೈ. ಪರ್ ಪ್ಲಸ್ ಉಪಕಾರಿ, ಪರೋಪಕಾರಿ. ಈ ರೀತಿ ಒಂದು ಪದದಲ್ಲಿ ಇಡೀ ವಾಕ್ಯದ ಒಂದು ಅರ್ಥವನ್ನು ನಾವು ಒಂದೇ ಪದದಲ್ಲಿ ನಾವು ಹಿಡಿದಿಡಬಹುದು. ಓಕೆ, इसके बाद वाक्यों में प्रयोग इस तरह शब्दों का वाक्यों में कैसे प्रयोग कर सकते हैं, ಯಾವ ರೀತಿ ಈ ವಾಕ್ಯದಲ್ಲಿ ಪ್ರಯೋಗವನ್ನು ಮಾಡಬಹುದು. प्रसाद हमेशा दूसरों की भलाई करता रहता है. प्रसाद नामक एक व्यक्ति हमेशा दूसरों की भलाई करता रहता है. ಮತ್ತೊಬ್ಬರಿಗೆ ಯಾವಾಗಲೂ ಅವನು ಸಹಾಯವನ್ನು ಮಾಡ್ತಾ ಇರ್ತಾನೆ. ಅರ್ಥಾತ್ ಮೀನಿಂಗ್ ಹಂಗಂದ್ರೆ ಏನಪ್ಪ ಅಂದರೆ ಪ್ರಸಾದ್ ಏಕಿ ಶಬ್ದ ಮೇ ಇತರ ಲಂಬಾಸ ವಾಕ್ಯಕ್ಕೂ, ಇಷ್ಟು ಉದ್ದನೇ ವಾಕ್ಯವನ್ನು ನಾವು ಒಂದೇ ಪದದಲ್ಲಿ ಯಾವ ರೀತಿ ಹೇಳ್ಬಾರ್ದಪ್ಪ ಅಂದರೆ ಪ್ರಸಾದ್ ಪರೋಪಕಾರಿ ಹೈ. ನೋಡಿ, ಅಷ್ಟು ಉದ್ದ ಇರ್ತಕ್ಕಂಥ ವಾಕ್ಯವನ್ನು ನಾವು ಒಂದೇ ಶಬ್ದದಲ್ಲಿ ಪ್ರಸಾದ್ ಪರೋಪಕಾರಿ ಹೈ, ಪ್ರಸಾದ್ ಒಬ್ಬ ಪರೋಪಕಾರಿ ವ್ಯಕ್ತಿ, ಪರೋಪಕಾರಿ ಆಗಿದ್ದಾನೆ ಅಂತ ನಾವು ಅಷ್ಟುದ್ದ ಇರ್ತಕ್ಕಂಥ ದೂಸರೋಂಕಿ ಬಲಾಯಿ ಕರ್ತಾರೆ ಆತ ಅನ್ನೋದನ್ನು ನಾವು ಪರೋಪಕಾರಿ ಅಂತಕ್ಕಂಥ ಒಂದೇ ಪದದಲ್ಲಿ ನಾವು ಹಿಡಿದಿದ್ದೀವಿ ಅಲ್ವಾ. ಉಪರಿಕ್ತ ದೂಸರೇ ವಾಕ್ಯ ಮೇ ಅಂದರೆ ಈಗಾಗಲೇ ನಾನು ಹೇಳಿದೆ, ನಾನು ಮೇಲಿನ ಈ ಒಂದು ಎರಡನೇ ವಾಕ್ಯ ಇದೆ ಅಲ್ವಾ, ಈ ಎರಡನೇ ವಾಕ್ಯದಲ್ಲಿ ಏಕಲ್ ಶಬ್ದ का प्रयोग किया गया है. ಎರಡನೇ ವಾಕ್ಯದಲ್ಲಿ ನಾವು ಒಂದು ಪದದ ಶಬ್ದವನ್ನು ನಾವಿಲ್ಲಿ ಬಳಕೆ ಮಾಡಿದ್ದೀವಿ, ಯೂಸ್ ಮಾಡಿದ್ದೀವಿ. ಓಕೆ, ಅರ್ಥವಾಯ್ತಾ ಮಕ್ಕಳೇ? ಇದು ಒಂದು ನಿಮಗೆ ಚೊಕ್ಕದಾದ ವಿವರಣೆ ಆಗಿರ್ತಕ್ಕಂಥ ಈ ಒಂದು ವಿಡಿಯೋ ನಿಮಗೆ ಬಹಳ ಕಡಿಮೆ ಸಮಯದಲ್ಲಿ ನೋಡಿ ನೀವು ಅರ್ಥ ಮಾಡ್ಕೊಂಡು ನಿಮ್ಮ ರೀಡಿಂಗ್ ನೀವು ಮತ್ತೆ ಹೋಗ್ಬೋದಲ್ವಾ. ಕುಚ್ ಅನ್ಯ ಉದಾಹರಣೆ, ಮತ್ತೆ ಕೆಲವು ಉದಾಹರಣೆಗಳನ್ನ ನಾವು ನೋಡೋಣ. ಕೆಲವು ಎಕ್ಸಾಂಪಲ್ಸ್ ನಾವು ನೋಡಿದರೆ ಫಸ್ಟ್ ಒನ್, ಜೋ ಹರ್ ಸಮಯ ಹಸ್ತಾರೆ ಆತ. ಯಾವಾಗಲೂ ಯಾರೋ ಒಬ್ಬ ವ್ಯಕ್ತಿ ನಗ್ತಾ ಇರ್ತಾನೆ ಅಂದರೆ ಅವನೇಂತ ಕರಿಬಹುದು, ಹಸನ್ಮುಖಿ ಅಂತ ಕರಿಬಹುದು. ಸದಾ ನಗ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನು ಯಾರಾದರೂ ಯಾವಾಗಲೂ ನಗ್ತಾ ಇರ್ತಾರಲ್ವಾ. ಹರ್ ಸಮಯ ಹಸ್ತಾರೆ ಆತ ಹೋ ಉಸೆ ಏಕ್ ಪದ್ ಮೇ ಹಸ್ಮುಖ್ ಕಹ ಸಕ್ತೆ ಹೈ. ಉಸ್ಕೆ ಬಾದ್ और एक उदाहरण देखिए, जो सबसे प्रसन्नतापूर्वक मिलता जुलता हो. ಯಾವಾಗಲೂ ಎಲ್ಲರೊಂದಿಗೆ ಯಾವ ವ್ಯಕ್ತಿ ಪ್ರಸನ್ನತಾಪೂರ್ವಕ ಮಿಲ್ತಾ ಜೋತಾ ಹೋ, ಯಾವಾಗಲೂ ಪ್ರಸನ್ನತೆ ಅಂದರೆ ಸಮಾಧಾನ ಚಿತ್ತದಿಂದ ಶಾಂತಿಪೂರ್ಣ ಎಲ್ಲರ ಜೊತೆಯಲ್ಲಿ ಬೆರೀತಾರಲ್ವಾ, ಅಂಥ ವ್ಯಕ್ತಿನ ನಾವು ಹಿಂದಿನಲ್ಲಿ ಏನಂತ ಕರಿಬೋದು, ಮಿಲನ್ಸಾರ್, ಸ್ನೇಹಜೀವಿ ಅಂತೇಳಿ ಕರಿಬಹುದು, ಅಥವಾ ಅಜಾತ ಶತ್ರು ಅಂತ ಕರಿಬಹುದು ಅಂತೇಳಿ ನಾವು. ಮಿಲನ್ಸಾರ್ ಅಂದರೆ ಸ್ನೇಹಜೀವಿ, ಎಲ್ಲರ ಜೊತೆ ಬೆರಿತಕ್ಕಂಥವನು, ಮಿಂಗಲ್ ಆಗ್ತಕ್ಕಂಥವನು, ಅವನ್ನ ಸೋಷಿಯಲ್ ಪರ್ಸನ್ ಅಂತ ಕರೀತಾರೆ, ಸೋಷಿಯಬಲ್ ಅಂತೇಳಿ ನಾವು ಕರಿಬೋದು ಅಲ್ವಾ. इसके बाद तीसरा उदाहरण देखिए, जो ईश्वर में विश्वास करता हो. ಯಾರು ಈಶ್ವರನ ನಂಬಿಕೆ ಇಡ್ತಾರೋ ಅವನೇನಂತ ಕರಿಬೋದು, ಈಶ್ವರ್ ಕ ಮತ್ಲಬ್ ಭಗವಾನ್. ಯಾರು ಭಗವಂತನ ಮೇಲೆ ನಂಬಿಕೆ ಇಟ್ಟಿರ್ತಾರ ಅಂತಾರ ಒಂದೇ ಪದದಲ್ಲಿ ಆಸ್ತಿಕ. ಯಾರಿಗೆ ಭಗವಂತನ ಮೇಲೆ ನಂಬಿಕೆ ಇರಲ್ವೋ, ಜೋ ಈಶ್ವರ ಮೇ ವಿಶ್ವಾಸ ನಾ ಕರ್ತಾ ಹೋ ಉಸೆ ಕ್ಯಾ कहते हैं, ನಾಸ್ತಿಕ್ कहते हैं. ಅವ್ರಿಗೆ ನಾಸ್ತಿಕ್ ಅಂತಾರೆ. ಯಾರು ಭಗವಂತನ ಮೇಲೆ ನಂಬಿಕೆ ಇಡಲ್ವ ಅವ್ರನ್ನ ನಾಸ್ತಿಕರು ಅಂತಾರೆ. ಭಗವಂತನ ಮೇಲೆ ಯಾರು ನಂಬಿಕೆ ಇಟ್ಟಿರ್ತಾರ ಅಂಥ ವ್ಯಕ್ತಿಗಳನ್ನು, ಅಂಥ ಮನುಷ್ಯರನ್ನ ನಾವೇನಂತ ಕರಿಬೋದು, ಆಸ್ತಿಕರು ಅಂತ ಕರಿಬೋದು. ಎರಡು ವರ್ಗದ, ಭಗವಂತನ ಮೇಲೆ ನಂಬಿಕೆ ಇಲ್ದವ್ರಿಗೆ ನಾಸ್ತಿಕ, ಆಸ್ತಿಕರು ನಂಬಿಕೆ ಇಟ್ಟಿರ್ತಕ್ಕಂಥವ್ರಿಗೆ. ಓಕೆ, ನೆಕ್ಸ್ಟ್ ಒನ್, ಚೌಥಾ ಉದಾಹರಣೆ ಹೈ, ಜೋ ಸಬ್ ಕುಚ್ ಜಾನ್ತಾ ಹೋ. ಯಾರು ಎಲ್ಲವನ್ನು ತಿಳಿದಿರ್ತಾರೋ, ಎಲ್ಲವನ್ನು ತಿಳಿದಂತಕ್ಕಂಥವನಿಗೆ ಏನಂತ ಕರಿಬೋದು, ಸರ್ವಜ್ಞ. ಸರ್ವವನ್ನು ಜ್ಞಾ ಮೀನ್ಸ್ ಜ್ಞಾತ್ ಹೋನೆವಾಲ, ಎಲ್ಲವನ್ನು ಅರ್ಜಿಸ್ಕೊಂಡಿರ್ತಕ್ಕಂಥ, ಎಲ್ಲವನ್ನು ತಿಳಿದಿರ್ತಕ್ಕಂಥವನೇ ಸರ್ವಜ್ಞ. ಸರ್ವವನ್ನು ತನ್ನ ಜ್ಞಾನವನ್ನು ಹೆಚ್ಚು ಮಾಡ್ಕೊಂಡಿರ್ತಾನಲ್ವಾ. ಜೋ ಸಬ್ ಕುಚ್ ಜಾನ್ತಾ ಹೋ उसे एक पद में सर्वज्ञ कह सकते हैं. उसके बाद पांचवा उदाहरण है, जो गीत गाता हो. ಯಾರು ಹಾಡನ್ನು ಹೇಳ್ತಾನೋ ಅವ್ರಿಗೆ ಏನಂತ ಕರಿಬೋದು, ಗಾಯಕ್. जो गीत गाती हो ಸ್ತ್ರೀಲಿಂಗ್ ಮೇ ಗಾಯಿಕಾ. ಓಕೆ, ಅದೇ ಒಬ್ಬ ಸ್ತ್ರೀಗೆ ಹೇಳಿದ್ರೆ ನಾವು जो गीत गाती हो गायिका लिखना चाहिए. पुरुषवाचक के रूप में गायक. ओके, इसके बाद और एक एग्जाम्पल, सिक्स्थ वन, जिसकी कल्पना की जा सके. ಯಾವುದರ ಒಂದು ಕಲ್ಪನೆ ನಾವು ಮಾಡ್ಬೋದು, ಇಮ್ಯಾಜಿನೇಷನ್ ಮಾಡ್ಬೋದು, ಅದಕ್ಕೆ ಏನಂತ ಕರಿಬೋದು, ಕಾಲ್ಪನಿಕ್. ಇಮ್ಯಾಜಿನೇಷನ್ ಕಲ್ಪಿಸ್ಕೊಂತಕ್ಕಂಥ ಒಂದು ರೀತಿಗೆ ನಾವು ಒಂದೇ ಪದದಲ್ಲಿ ನಾವು ಕಾಲ್ಪನಿಕ ಅಂತ ಕರಿಬಹುದು. ಇಸ್ಕೆ ಬಾದ್ ಕುಚ್ ಅವ್ರ ಉದಾಹರಣೆ, ಮತ್ತೆ ಕೆಲವು ಉದಾಹರಣೆಗಳು ನಾವು ನೋಡೋದಾದರೆ, ಈ ರೀತಿಯ ಪದಗಳು ನಿಮಗೆ ಬರೆಯೋದಕ್ಕೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಬಂದಾಗ ನಿಮಗೆ ಅರ್ಥವಾಗ್ಬಿಡುತ್ತೆ, ಓ ಈ ಪದ ಬರಿಬೇಕು ಅಂತೇಳಿ. ಓಕೆ, ಕೆಲವು ಪದಗಳು ಅಪರಿಚಿತ, ಎಂದೂ ನಿಮಗೆ ಪರಿಚಯ ಇಲ್ದಾರ ಸಿಕ್ಕರೆ ಅದನ್ನೇನಂತಾರೆ, ಅಪರಿಚಿತರು ಅಂತ ಕರೀತಾರೆ ಅಲ್ವಾ. ಮಿತಭಾಷಿ, ಕಮ್ ಬಾತ್ ಕರ್ನೆ ವಾಲೋಂ ಕೋ ಮಿತಭಾಷಿ.
कह सकते हैं। कवि, कविता लिखने वाले को कवि कहते हैं। कवयित्री, कविता लिखने वाली कवयित्री। अशक्त, जिसे शक्ति ना रहता उसे अशक्त कहते हैं। उसके बाद पूजनीय, ಯಾರು ಪೂಜ್ಯತೆಗೆ ಅಂದರೆ ದೈವ ಸಮಾನಕ್ಕೆ ಪಾತ್ರರಾಗಿರ್ತಾರೆ ಅವ್ರನ್ನ ಪೂಜನೀಯ ಅಂತ ನಾವು ಕರಿಬಹುದು. ಮಾಂಸಾಹಾರಿ, ಮಾಂಸ खाने वाला मांसाहारी. शाकाहारी, सस्यजन्य पदार्थों को खाने वालों को शाकाहारी कह सकते हैं. इसके बाद निर्दयी, जिसे दया नहीं रहता उसे निर्दयी कह सकते हैं. ಯಾರಿಗೆ ದಯೆ ಅಂತ ಕನ್ನಡದಲ್ವಾ ಅವರಿಗೆ ನಿರ್ದಯ ಅಂತ ಕರಿಬಹುದು. कृपालु, सब पर कृपा देने वाला, कृपा रखने वाला कृपालु. उसके बाद निराकार, जिसे आकार नहीं रहता उसे निराकार कहते हैं. सर्वव्यापी, हर जगह में रहने वाले को, रहने वालों को सर्वव्यापी बोल सकते हैं. निरर्थक, ನಿರರ್ಥಕ್ ಅಂದರೆ ಇದು ಕೆಲಸಕ್ಕೆ ಬಾರದು ಅಂತ ನೀವು ಹೇಳ್ಬೇಕಾದ್ರೆ ನಿರರ್ಥಕ್ ಅಂತ ಹೇಳ್ಬೋದು. ಸದಾಚಾರಿ, ಹಮೇಶ ಸಬ್ಕೋ सदा अच्छे अथवा भाव रखने वालों को सदाचारी कह सकते हैं. उसके बाद सहपाठी ಅಂದರೆ ನಿಮ್ಮ ಜೊತೆಗಾರನ, ನಿಮ್ಮ ಜೊತೆಯಲ್ಲಿ ಓದ್ತಕ್ಕಂಥವನಿಗೆ ನಾವು ಸಹಪಾಠಿ ಅಂತ ನಾವು ಕರಿಬೋದು. ಈ ರೀತಿ ನೀವು ಒಂದು ಪದದಲ್ಲಿ ಬರೆಯೋದಕ್ಕೆ ಸಾಮಾನ್ಯವಾಗಿ ಮಲ್ಟಿಪಲ್ ಚಾಯ್ಸಲ್ಲಿ ಒಂದು ಸೆಂಟೆನ್ಸನ್ನು ವಾಕ್ಯಾಂಶ ಕೊಟ್ಟು उसके नीचे 4 ऑप्शन देते हैं. 4 ऑप्शन में सही शब्द पहचान कर लिखिए. एक अंक आसानी से मिलेगा. 1 ಅಂಕ ನಿಮಗೆ ಈಸಿಯಾಗಿ ದೊರೆಯುತ್ತೆ. ಹಾಗಾಗಿ ಇಷ್ಟು ನಿಮಗೆ ಚೆನ್ನಾಗಿ ಅರ್ಥವಾಗಿದೆ ಅಂತ ನಾನಾದರೂ ಭಾವಿಸ್ತಾ ಇದುವರೆಗೂ ಈ ಒಂದು ಸಂಕ್ಷಿಪ್ತ ಸಮಯದಲ್ಲಿ, ಕಡಿಮೆ ಸಮಯದಲ್ಲಿ ಸಂಕ್ಷಿಪ್ತವಾಗಿ ಈ ಒಂದು ವಿಷಯವನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊತೀನಿ. ಈ ಸಂದರ್ಭದಲ್ಲಿ ಮತ್ತೆ ನಿಮಗೆ ಮತ್ತೊಂದು ವ್ಯಾಕರಣಾಂಶ ಕೂಡ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರಸ್ತುತಪಡಿಸ್ತೀನಿ. ಹಾಗಾಗಿ ಮಕ್ಕಳೇ ಮತ್ತೊಂದು ವಿಡಿಯೋನ ಕೂಡ ನೋಡಿ, ಹಾಗೆ ಜೊತೆಗೆ ಮರಿಬೇಡಿ, ಇದು ಏನಾದರೂ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅರ್ಥವಾಗಿಲ್ಲ ಅಂದರೆ ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಜೊತೆಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾವು ನಿಮಗೆ ಎಲ್ಲೆಲ್ಲ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವಾಗಿ ನಾವು ಉತ್ತರಿಸ್ತೀವಿ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ಯೂಟ್ಯೂಬ್ ಮತ್ತು ವಾಟ್ಸಾಪ್ ಚಾನಲ್, ಹಾಗೆ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಾವು ನಿಮಗೆ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ನಾವು ಉತ್ತರವಾಗಿ ಧ್ವನಿಯಾಗಿರ್ತೀವಿ. ಹಾಗೆ ಏನಾದರೂ ಸಲಹೆಗಳಿದ್ದರೆ ಖಂಡಿತ ಕೊಡಬಹುದು. ಎಲ್ಲರಿಗೂ ಮಕ್ಕಳೇ ಧನ್ಯವಾದ. ಶುಭವಾಗಲಿ.